ವೆಲ್ಕಮ್ ಟು ಪವರ್ ಪಂಚ್. ನಾನು ಹರೀಶ್ ಪುತ್ರನ್. ಇವತ್ತಿನ ಪವರ್ ಪಂಚ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಧಾರವಾಡ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವಿನಯ್ ಕುಲಕರ್ಣಿ ಅವರು ನಮ್ಮ ಜೊತೆಗಿದ್ದಾರೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹೇಗೆ ನಡೀತಾ ಇದೆ ಸರ್ ಪ್ರಚಾರ? ಎಲ್ಲ ಕಡೆ ಹೋದಲ್ಲಿ ಜನರ ರೆಸ್ಪಾನ್ಸ್ ಇದಲ್ಲ, ಹೇಗಿದೆ ರೆಸ್ಪಾನ್ಸ್? ಹೇಗೆ ಬರ್ತಾ ಇದೆ? ಸಹಜವಾಗಿ ಪ್ರಹ್ಲಾದ್ ಜೋಶಿ ಅವ್ರನ್ನ 3 ಬಾರಿ ಈ ಭಾಗದಿಂದ ಆರಿಸ್ಯಾರ. ಹೌದು. ಒಂದನೇದಾಗಿ ರೈತರ ಪರ ಅಂತರೂ ಟೋಟಲಿ ಅವ್ರು ಮಾಡಿದ್ದ ಕೆಲಸಗಳು ಶೂನ್ಯ. ಯಾವ ಕೆಲಸಗಳನ್ನು ಅವ್ರು ಈ ಭಾಗದಾಗ ರೈತರ ಪರ ಮಾಡಿಲ್ಲ. ರೈತರ ಹೆಸರನ್ನು ಕೂಡ ನನಗನ್ಸೋ ಮಟ್ಟಿಗೆ ಎಲ್ಲಿಯೂ ಎತ್ತಿಲ್ಲ ಅವರು. ಬರೀ ಸುಮ್ಮನೆ ಈ ಭಾಗದಲ್ಲಿ ಇವನ್ ಸಿಟಿಯಲ್ಲಿ ಕೂಡ ಈಗಾಗಲೇ ಅವ್ರ ಹೆಸರು, ತಮ್ಮ ಹೆಸರನ್ನು ಕೇಳಿ ಅವ್ರು ಯಾವತ್ತೂ ಪ್ರಚಾರ ಮಾಡಲ್ಲ. ಇದು ಭಾಳ ಮುಖ್ಯವಾದಂಥ ಪಾಯಿಂಟ್. ನಾ ಜೋಶಿ ನನಗೆ ಓಟ್ ಹಾಕಂತ ಎಲ್ಲೂ ಕೇಳಲ್ಲ. ಅವ್ರು ಕೇಳ್ತಾ ಇರೋದೇನಿದೆಯಲ್ಲ, ಸಹಜವಾಗಿ ಮೋದಿ ಅವ್ರು ನೋಡಿ ಓಟ್ ಹಾಕಿ ಅಂತ ಮಾತನ್ನು ಕೇಳ್ತಾರೆ. ಯಾಕಂದ್ರೆ ಪರಿಸ್ಥಿತಿ ಏನಾಗಿದೆ, ಈ ಭಾಗದಲ್ಲಿ ಕೂಡ ಹಲವಾರು ಮಾಧ್ಯಮದಲ್ಲಿ ಆಗಲಿ, ಪ್ರಿಂಟ್ ಮೀಡಿಯಾದಲ್ಲೇ ಆಗಲಿ, ಜೊತೆಗೆ ನಿಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರಚಾರದಲ್ಲಿರ್ತಾರೆ. ಈ ಬಾರಿ ಏನು ಅಜೆಂಡಾ ಇಟ್ಕೊಂಡು ಜನರ ಬಳಿ ಹೋಗ್ತಾ ಇದೆ? ಕಪ್ಪು ಹಣ ತರ್ತೇನೆ ಅನ್ನೋಂಥ ಮಾತು ಎಲ್ಲರೂ ಗಾಬರಿ ಆದ್ರ ಆ ಟೈಮಲ್ಲಿ. ಭಾಳ ಜನರಿಗೆ, ಯಾಕಂದ್ರೆ ಸಹಜವಾಗಿ ಇವತ್ತು ನಾ ಏನು ಇಲ್ದಂಥ ವ್ಯಕ್ತಿ ಇದ್ರೆ 15 ಲಕ್ಷ ನನ್ನ ಜೀವನದಾಗ ನಾನು ನೋಡಿರಂಗಿಲ್ಲ. ನಿನ್ನ ಅಕೌಂಟಿಗೆ 15 ಲಕ್ಷ ಆಗ್ತಾನೆ ಅಂದ್ರೆ ಏನಾಗ್ಬೋದು ನನ್ನ ಪರಿಸ್ಥಿತಿ? ಎಲ್ರಿಗೂ ಖುಷಿ ಆಗುತ್ತೆ. ಅಂತ ಪರಿಸ್ಥಿತಿ ಅವತ್ತು ಉದ್ಭವ ಆತವತ್ತು. ನಿಮ್ ಒಬ್ಬರ ಅಕೌಂಟಿಗೆ, ಅದು ಒಂದು 100 ದಿನದಾಗ, ನಾ ಪ್ರಧಾನಮಂತ್ರಿ ಆದ ಒಂದು 100 ದಿನದಾಗ, ಒಂದು 100 ದಿನದಾಗ ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ಆಗ್ತದೆ. ಆಶ್ವಾಸನೆ ಈಡೇರಿಸಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಅಕೌಂಟು ತೆಗಿಸ್ಬಿಟ್ರೆ ಎಲ್ಲರದು. ದೊಡ್ಡ ಮೋಸದ ಕೆಲಸ ಇದು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ತಾವು ಸ್ಪರ್ಧೆ ಮಾಡಿದ್ರಿ, ಸೋತ್ರಿ. ಏನ್ ಕಾರಣ ಅದಕ್ಕೆ ಸೋಲೋದಕ್ಕೆ? ನಮ್ಮ ಲಿಂಗಾಯತ್ ಹೋರಾಟ ಮೂವ್ಮೆಂಟ್ನಾಗೂ ಸ್ವಲ್ಪ ಇಫೆಕ್ಟ್ ಆಗಿರ್ಬೋದು. ಯಾಕಂದ್ರೆ ನಮ್ಮಂತ ಹೋರಾಟಗಾರರ ಬದುಕಿರ್ತಾವಲ್ಲ, ಇವು ಯಾವತ್ತೂ ಸ್ವಲ್ಪ ಹೇರಾಪರಿ ಲೈಫ್ ನಮ್ಮಲ್ಲ. ಒಂದ್ಸಲ ಅಪ್ ಇರ್ತೈತಿ, ಒಂದ್ಸಲ ಡೌನು. ಹೋರಾಟಗಾರರ ಬದುಕಲ್ಲಿ ಇವೆಲ್ಲ ಇರುವೆ. ಟಿಕೆಟ್ ಕೊಡೋದಕ್ಕೆ ಸತಾಯಿಸಿದ್ರ? ನಾ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ನಾನು ಟಿಕೆಟ್ ಕೊಡೋಂತ ಯಾವತ್ತೂ ನಾ ಕೇಳಿಲ್ಲ. ಈ ಪ್ರಹ್ಲಾದ್ ಜೋಶಿ ಅವ್ರು ಮಾಡುವಂಥ ಕುತಂತ್ರಗಳಿಂದ ನಮ್ಮ ಭಾಗದ ಎಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು, ವಿನಯ್ ಕುಲಕರ್ಣಿ ಅವ್ರು ಆಗಲೇಬೇಕು, ಕ್ಯಾಂಡಿಡೇಟ್ ಆಗಬೇಕು ಅನ್ನುವಂಥದ್ದು. ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಎಲ್ಲರೂ ಏನು ಪ್ರಾರಂಭ ಮಾಡಿದಿಲ್ಲ, ವಿನಯ್ ಕುಲಕರ್ಣಿ ಅವ್ರಿಗೆ ಟಿಕೆಟ್ ಆಗಬೇಕು ಅನ್ನುವಂಥದ್ದು ಏನು ಪ್ರಾರಂಭ ಅದಲ್ಲ, ಅವಾಗ ನಾ ಕೂಡ ಇಂಟ್ರೆಸ್ಟ್ ತಗೊಳ್ಳೋಂಥ ಪರಿಸ್ಥಿತಿ ಬಂತು. ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಕೂಗು ಕೇಳಿಬಂತು. ಇದು ಒಂದಷ್ಟು ಮಂದಿ ಅಲ್ಪಸಂಖ್ಯಾತರಿಗೆ ಬೇಸರ ತಂದಿದೆ. ಇಂಪಾಸಿಬಲ್, ಆ ಥರ ಯಾರು ನಮ್ಮಲ್ಲಿಲ್ಲ. ಮುಸ್ಲಿಂ ಯಾವ ಆಂಟಿ ಆಗಿ ತೋರಿಸಿದ್ರಲ್ಲ ಒಂದು 3-4 ಕಡೆ, ಅವ್ರು 100% ಅವರಷ್ಟು ಬಿಜೆಪಿ ಜೊತೆ, ಅವ್ರ ಯಾರೋ ಒಬ್ಬ ಲೀಡರ್ ಜೊತೆ ಇದ್ದಂಥವ್ರು ಇದ್ರು. ಅಂದ್ರೆ ನಿಮ್ ವಿರುದ್ಧ ಪಿತೂರಿ ಮಾಡಿದ್ರೆ? ಪಿತೂರಿ 100%. ಇದು ಪಿತೂರಿನಲ್ಲ, ಸುಳ್ಳು. ಅಲ್ಪಸಂಖ್ಯಾತರು ಒಂದ್ ಕಡೆಯಿಂದ ಬೇಸರ ಆದ್ರೂ ಹೋಗಿ ಕೊಟ್ಟರು ಅನ್ನುವಂಥದ್ದನ್ನು ತೋರಿಸ್ಬೇಕಾಗಿತ್ತು ಜನರಿಗೆ, ತೋರ್ಸಾಕ ಅಥವಾ ಅಲ್ಪಸಂಖ್ಯಾತರನ್ನ ದಾರಿ ತಪ್ಪಿಸಾಕ ಈ ಪ್ಲಾನ್ ಅವರು. ಓಕೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಪಕ್ಷದಲ್ಲಿ ಏನು ಬದಲಾವಣೆಗಳಾಗಿಲ್ಲ? ಅಲ್ಪಸಂಖ್ಯಾತರು ಎಲ್ಲರೂ ಒಗ್ಗಟ್ಟಿನಿಂದ ಅದಾರ. 100% ಬಹಳ ಖುಷಿಯಿಂದ ನಾನು ಕೆಲಸ ಮಾಡಕತ್ತಾರ, ಅದ್ರಾಗೇನು ಪ್ರಶ್ನೆ ಉದ್ಭವ. ಓಕೆ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧವಾಗಿ ನೀವು ಸ್ಪರ್ಧೆ ಮಾಡಿದ್ರಿ, ಸೋತ್ರಿ. ಅದಕ್ಕೆ ಆ ಸೋಲಿಗೆ ಏನ್ ಕಾರಣ ಆಯ್ತು? ಲಾಸ್ಟ್ ಟೈಮ್ ಏನಿತ್ತಲ್ಲ, ನಾ ಕ್ಯಾಂಡಿಡೇಟ್ ಹಾಕಿ ಅಂತ ನನಗೆ ಗುರ್ತಿರ್ಲಿಲ್ಲ. ಓಕೆ. ಕಳೆದ ಬಾರಿಯ ಚುನಾವಣೆಗೂ ಈ ಬಾರಿ ಚುನಾವಣೆಗೆ ಏನ್ ಭಿನ್ನ ಅನ್ನಿಸ್ತಾ ಇದೆ? ಲಾಸ್ಟ್ ಟೈಮ್ ಏನಿತ್ತು, ಮೋದಿ ಹೊಸಬರಿದ್ರು. ಮೋದಿ ಅವರು ಫ್ರೆಶ್ ಇದ್ರು ಅವತ್ತಿನ ಟೈಮಿಗೆ. ಮೋದಿ ಅವರು ಹೇಳಿದಂಥ ವಿಚಾರಗಳು, ಅವ್ರ ಭಾಷಣಗಳು, ಆ ಭಾಷಣ ಮಾಡುವಂಥ ಸ್ಟೈಲು, ನಮ್ಮ ಹಳ್ಳಿ ಭಾಷೆ ಅಂತಾರೆ ಗಿಡದ ಮಂಗ್ಯ ಕೈ ಬಿಡ್ತಾವ ಅಂತಾರಲ್ಲ, ಹಂಗಿತ್ತು. ಅಷ್ಟು ಕೈ ಬಿಟ್ಟಂಗೆ ಆತವ ನಮ್ಮ ಪರಿಸ್ಥಿತಿ. ಅಂದ್ರೆ ಮೋದಿ ಸ್ಟೈಲ್ ಅನ್ನ ಒಪ್ಕೊಳ್ತಾರೆ, ಚೆನ್ನಾಗಿದೆ. ಅಲ್ಲ, ಸ್ಟೈಲ್ ಅಂದ್ರೆ ಅದು ಆ ಟೈಪ್ ಅಪ್ರೋಚ್ ಹೆಂಗಿತ್ತಲ್ಲ, ಏನೋ ಮಾಡೇ ಬಿಟ್ರಿ ಇದನ್ನ, ದೇಶ ಏನೋ ಬದಲಾವಣೆ ಆಗೇ ಬಿಡ್ತ ಅನ್ನುವಂಥದ್ದು ಒಂದು ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ಒಳಗೆ ಜನ ಒಪ್ಕೊಂತ. ಆಮ್ಯಾಗ ಏನವ್ರು ಹೇಳಿದ್ರು, ಡೀಸೆಲ್ ಪೆಟ್ರೋಲ್ ದರ, ಅವರು ದಿನನಿತ್ಯ ಇದೆ. ಪ್ರಹ್ಲಾದ್ ಜೋಶಿ ಅವರೇ ನಮ್ಮ DC ಆಫೀಸ್ ಮುಂದೆ ಸ್ಟ್ರೈಕಿಂಗ್ ಕೂತಿದ್ರು. ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇರ್ತಾರೆ, ಡೀಸೆಲ್ ರೇಟ್ ಇಷ್ಟೇ ಇರ್ತು, ಪೆಟ್ರೋಲ್ ರೇಟ್ ಇಷ್ಟೇ ಇರ್ತು, ಗ್ಯಾಸಿನ ರೇಟ್ ಇರ್ತು. ನಮ್ಮ ಟೈಮ್ನಾಗ ಗ್ಯಾಸಿನ ರೇಟ್ 360 ರೂಪಾಯಿ ಇತ್ತು ಸಿಲಿಂಡರ್ ರೇಟು. ಇವತ್ತೊಂದು ನಿಯರಿಂಗ್ 1000 ರೂಪೀಸ್ ಒಂದು ಗ್ಯಾಸ್ ಸಿಲಿಂಡರ್ ರೇಟ್, 1000 ರೂಪೀಸ್. ನಮ್ಮ DAP ಗೊಬ್ಬರ ಬಗ್ಗೆ ಮಾತಾಡ್ತಿದ್ರು. ಇವತ್ತು ರೈತರಿಗೆ ಒಂದು ಚೀಲ ಗೊಬ್ಬರ ಖರೀದಿ ಮಾಡುವಂಥ ಕಷ್ಟ ಇತ್ತು. ಅವತ್ತು 520 ರೂಪಾಯಿ ಇತ್ತು. ಸಿದ್ದರಾಮಯ್ಯನವರು 165 ಭರವಸೆಗಳನ್ನು ಕೊಟ್ಟಿದ್ರು, 156 ಭರವಸೆಗಳನ್ನು ಈಡೇರಿಸ್ಯಾರ. 165ರಲ್ಲಿ 156 ಭರವಸೆಗಳನ್ನು ಈಡೇರಿಸ್ಯಾರ. ಇದು ಮಾತು ಕೊಟ್ಟಂಗೆ ನಡ್ಕೊಳ್ಳುವಂಥದಕ್ಕೆ ಮನೆ ಸಿದ್ದರಾಮಯ್ಯನವ್ರಿಗಂತಾರೆ. ಈ ಜೋಶಿ ಅವರು ಅಭಿವೃದ್ಧಿ ಕೆಲಸ ಮಾಡಿದಾರೆ ಅನ್ಸತ್ತಾ? ಇಲ್ಲಿ IIT ಒಂದು ಹೇಳ್ತಾರ, IIT ನಾನೇ ತಂದಿದ್ದು, IIT ನನ್ನಿಂದನೇ IIT ಬಂತು. ಒಂದು ಮಾತು ಹೇಳ್ತೀನಿ, ಇದು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಇದ್ದಂಥ ಟೈಮ್ನಾಗ ಅವ್ರು ರಾಯಚೂರಿಗೆ, ಗುಲ್ಬರ್ಗ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ರಾಯಚೂರು ಕೊಡ್ಬೇಕಂತ ಡಿಸೈಡ್ ಮಾಡಿದ್ರು. ಬಟ್ ನಾವೆಲ್ಲ ಸಿದ್ದರಾಮಯ್ಯರಿಗಿಲ್ಲ ಸರ್, ನಮ್ಮ ಧಾರವಾಡಕ್ಕೆ ಕೊಡ್ರಿ ಅಂತ ನಾವು ಕೇಳಿದ್ವಿ ಹೊಸದಾಗಿ ಬಂದ ತಕ್ಷಣ. ಬಟ್ ಸಿದ್ದರಾಮಯ್ಯರಿಲ್ಲಪ್ಪ, ಅವ್ರು ಕೊಟ್ಟಾರ, ಮಾಡೋದು ಬೇಡ ಅಂತಂದ್ರೆ ಪಾಪ ಭಾಳ ಸಲ. ನಾವೆಲ್ಲರೂ ನಮ್ಮ ಡಿಸ್ಟಿಕ್ನ ಮುಖಂಡರಷ್ಟು ಹೋಗಿ ಪ್ರೆಷರೈಸ್ ಮಾಡಿ ಅವ್ರನ್ನ ನಾವು ಧಾರವಾಡ ಹೆಸರು ಸೇರಿಸಿದ್ವು. ಅದಕ್ಕೆ
ಆಮ್ಯಾಗ ಅವರು BJP ಅವರು ಅದಾರ, ನಾವು ಅದೇವಿ, ಎಲ್ಲರೂ ಕೂಡ ಡೆಲ್ಲಿಯಲ್ಲಿ ಹೋಗಿ ಫೈಟ್ ಮಾಡೇವಿ. ನಂತರ ನಮ್ಮ ಧಾರವಾಡ ಆಗುವಂಥ ಪರಿಸ್ಥಿತಿ ಬಂತು. ಬಟ್ ಆ ಟೈಮ್ನಾಗ ನಾವೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಇದ್ದೆ. ಬಟ್ IIT ಅವ್ರು ಒಂದು ಕಂಡೀಷನ್ ಹಾಕಿದ್ರು, 500 acres ನಾವು ಸೆಲೆಕ್ಟ್ ಮಾಡೋದಂತ ಲ್ಯಾಂಡ್ ಕೊಡ್ಬೇಕಂದ್ರು. ನಮ್ಮ ಧಾರವಾಡ ಹೈಕೋರ್ಟ್ ಇದ್ರಿಗೆ 500 acre ಲ್ಯಾಂಡನ್ನು ಕೊಡಿಸುವಂಥ ಕೆಲಸ ನಾ ಮಾಡೀನಿ ಅವತ್ತಿನ ಟೈಮ್ನಾಗ. ಜೋಶಿ ಅವರು ನಾವು ನಮ್ಮ ಕಾಲಾವಧಿಯಲ್ಲೇ ತಂದಿದ್ದು, ಮೋದಿಯವರ ಕಾಲದ ಬಂದ ನಂತರ ತಂದಿದ್ದು ಅಂತ ಹೇಳ್ತಾರೆ. ನಾವು ಅವ್ರ ಕಾಲದಲ್ಲಿ ಬಂದಿಲ್ಲ ಅಂತ ಹೇಳಂಗಿಲ್ಲ, IIT ಬಂದಿದ್ದು ಅವ್ರ ಕಾಲದಲ್ಲಿ. ಬಟ್ ರಾಜ್ಯ ಸರ್ಕಾರ ಪಾತ್ರ ಕೂಡ ಭಾಳ ದೊಡ್ಡದೈತೆ ಅದ್ರಾಗ. ಮೋದಿಯವರ ಮಾಡಲಿಲ್ಲ, ಅಬೌವ್ 50% ನಮ್ಮ ಪಾತ್ರ ಇದೆ. ಅರ್ಧಕ್ಕಿಂತ ಜಾಸ್ತಿ ಫಸ್ಟ್ ನೇಮ್ ಇಲ್ಲಿ ಧಾರವಾಡ ಹೆಸರು ಮಾಡಿಸ್ತೇವ್ರು ನಾವು. ಪ್ಲಸ್ 500 acre ಲ್ಯಾಂಡ್ ಫ್ರೀ ಆಫ್ ಕಾಸ್ಟ್ ರಾಜ್ಯ ಸರ್ಕಾರದಿಂದ ಅವ್ರಿಗೆ ಕೊಟ್ಟೇವೆ, ಹ್ಯಾಂಡ್ ಓವರ್ ಮಾಡಿವಿ. ಇನ್ನೊಂದು ಭಾಳ ಹೇಳೋದಂದ್ರೆ CRF ಫಂಡ್ ಬಗ್ಗೆ ಮಾತಾಡ್ತಾರೆ. ಎಲ್ಲ ಕಡೆ ಬೋಲ್ಡ್ ಅದ CRF ಫಂಡ್ ನಾ ತಂದೆ. CRF ಫಂಡ್ ಅಂದ್ರೆ ಏನು? ನಮ್ಮ ರಾಜ್ಯದಲ್ಲಿ ಡೀಸೆಲ್ ಪೆಟ್ರೋಲ್ ಮೇಲೆ ಸೆಸ್ ಏನು ಕಲೆಕ್ಷನ್ ಆಗುತ್ತೆ, ಆ ಕಲೆಕ್ಷನ್ ದುಡ್ಡು ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಆ ರಾಜ್ಯದ ಸೆಸ್ ವಾಪಸ್ ಬಂತು 4 years, 1 ಪೈಸಾ ದುಡ್ಡು ತೆಗಿಲಿಲ್ಲ. ಒಮ್ಮೆ ಲಾಸ್ಟ್ ಇಯರ್ ಇಲೆಕ್ಷನ್ ಇಯರ್ ಅಂತೇಳಿ 4 ವರ್ಷದ್ದು ಎಷ್ಟು ದುಡ್ಡಿತ್ತು ಅದು ಒಂದು ಸಲ ತಂದು ಕೊಡುವಂಥ ಕೆಲಸ ಮಾಡ್ಯಾರ. ಪ್ರಧಾನಮಂತ್ರಿ ಗ್ರಾಮೀಣ ಸಡಕ್ ಯೋಜನೆದಾಗ ರಸ್ತೆ ಮಾಡ್ತಿದ್ವಿ ನಾವು, ಅವ್ರು ಎಷ್ಟು ಕೊಟ್ಟಿದ್ದಾರೆ 5 ವರ್ಷಕ್ಕೆ ಕೇಳಿ. ಮೋದಿ ಅವ್ರು ಬಂದ ನಂತರ ಪ್ರಧಾನಮಂತ್ರಿ ಸಡಕ್ ಯೋಜನೆಯಲ್ಲಿ ನಮ್ಮ ಹಳ್ಳಿ ನಮ್ಮ ರಸ್ತೆ ಅಂತ ನಾವು ಹೊಲಕ್ಕೆ ಹೋಗುವಂಥ ರಸ್ತೆಗಳು, ಊರಿಂದ ಊರು ಕನೆಕ್ಟಿವಿಟಿ, ಒಂದು ಹಳ್ಳಿಯಿಂದ ಒಂದು ಹಳ್ಳಿ ಕನೆಕ್ಟಿವಿಟಿ ಮಾಡ್ತಿದ್ವಿ. ಎಷ್ಟು ಕೊಟ್ಟರು? ಇಲ್ಲ. ಸತತವಾಗಿ 6 ಬಾರಿ ಗೆದ್ಕೊಂಡು ಬಂದಿದೆ ಬಿಜೆಪಿ. ಈ ಭದ್ರಕೋಟೆಯನ್ನ ಛಿದ್ರ ಮಾಡ್ತೀವಿ ಅನ್ನೋ ಭರವಸೆ ಇದೆಯಾ ನಿಮಗೆ? ಎಸ್, ನೋ ಡೌಟ್, 101%. ಈ ಸಲ ನಾವು ಗೆದ್ದೇ ಗೆಲ್ತೇವೆ, ಅದ್ರಾಗ ಯಾವ ಪ್ರಶ್ನೆ ಇಲ್ಲ. ಜನರ ಮನಸ್ಥಿತಿ ಬದಲಾಗಿದೆ. ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಪ್ರಹ್ಲಾದ್ ಜೋಶಿ ಮಾಡಿದಂಥ ಕೆಲಸ ಶೂನ್ಯ. ಒಬ್ಬ ರೈತರ ಬಗ್ಗೆ ಯಾವ ಕಳಕಳಿ ಕೂಡ ಇಲ್ಲ. ಒಂದು ರೈತರ ಪರ ಯಾವುದೂ ಕೆಲಸಗಳಿಲ್ಲ. ಒಂದೆಲ್ಲರ ಇವತ್ತು ನಮ್ಮ ಬೋರ್ವೆಲ್ಗಳ ಪರಿಸ್ಥಿತಿ ಅಂತರ್ಜಲ ಮಟ್ಟ ಈ ಲೆವೆಲ್ ಕುಸ್ತೈತಿ. ಯಾವ್ದಾರ ಒಂದು ಯೋಜನೆ ಕೇಂದ್ರ ಸರ್ಕಾರದಿಂದ ಅದಕ್ಕೆ ಮಾಡಬಹುದಿತ್ತಲ್ಲ. ಹಿಂದೆ AIBP ಅಂತ ನಮ್ಮ ಯೋಜನೆ ಇತ್ತು. ನಮ್ಮ ಏನು ಮೈನರ್ ಇರಿಗೇಷನ್ ಆಗಿರುವಂಥ ಕೆರೆಗಳನ್ನು ಹೂಳೆ ಅಂತದ್ದು, ಯಾವುದೋ ಸ್ಮಾಲ್ ಲಿಫ್ಟ್ ಇರಿಗೇಷನ್ ಮಾಡುವಂಥದ್ದು, ಸಾಕಷ್ಟು ಬ್ಯಾರೇಜ್ಗಳನ್ನ ಕಟ್ಟುವಂಥದ್ದು. ಇವ್ರು ಬಂದು ಏನೋ ಒಂದು ಪ್ರಧಾನಮಂತ್ರಿ ಏನೋ ಅಂತ ಮಾಡಿದ್ರು, ಅದಕ್ಕೆ ಯೋಜನೆಗೆ ಒಂದು ಹೆಸರು ಕೊಟ್ಟರು. ಆ ಹೆಸರು 5 ವರ್ಷ ಆದರೂ ಇವತ್ತಿನ ಮಟ್ಟ ನಮ್ಮ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟಿಗೆ 10 ಪೈಸಾ ಕೂಡ ಬಂದಿಲ್ಲ ಈ ರಾಜ್ಯಕ್ಕೆ. ವಿನಯ್ ಕುಲಕರ್ಣಿ ಅವರಿಗೆ ಜನ ಯಾಕೆ ಓಟ್ ಹಾಕಬೇಕು? ಸರ್, ಇವಾಗ ನಾನು ಫಸ್ಟ್ ಟೈಮ್ ಅದೀನಿ, ನಿಮ್ಗೆ ಹೇಳಿದ್ನಲ್ಲ. ಆಮೇಲೆ ಈ ಭಾಗದಲ್ಲಿ ನಾನು ಹಲವಾರು ಕೆಲಸ ಮಾಡಿದ್ದೀನಿ, ಸಾಕಷ್ಟು ಕೆಲಸ ಮಾಡಿದ್ದೀನಿ ಈ ಭಾಗದಲ್ಲಿ. ಈ ಭಾಗದ ನಾನು ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ, 2 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈ ಜಿಲ್ಲಾದ್ಯಂತ ನನ್ನ ಅನ್ನುವಂಥ ನನಗೂ ಅನ್ನುವಂಥ ಟೀಮ್ ಐತಿ. ನಮ್ಮ ಪಕ್ಷದಲ್ಲಿರುವಂಥ ನಮ್ಮ ಕಾರ್ಯಕರ್ತರು, MLAಗಳು, ಡಿಫಿಟೆಡ್ MLAs, ನಮ್ಮದು ಸ್ಟ್ರಾಂಗ್ ಟೀಮ್ ಐತಿ. ಈ ಬಾರಿ ಗೆದ್ರೆ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಕೊಡುಗೆ ಏನು? ರೈತರಿಗೆ ವಿಶೇಷ ಕೃಷಿ ಬಜೆಟ್ ಅನ್ನು ಕೊಡುವಂಥ ಕೆಲಸ ಇವತ್ತು ನಾವು ಮಾಡುವಂಥದ್ದು ಮಾಡಕತ್ತಾರ. ಯಾಕಂದ್ರೆ ಇವನ್ ಸ್ವಾಮಿನಾಥನ್ ವರದಿ ಏನಿತ್ತಲ್ಲ ಅದನ್ನ ಇಂಪ್ಲಿಮೆಂಟ್ಸ್ ಮಾಡ್ಸೋಕೆ ನಾವು ಕೂಡ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡುವಂಥದ್ದನ್ನು ನಾನು ಮಾಡ್ತೀನಿ. ಜೊತೆಗೆ ಇವತ್ತು ಹುಬ್ಳಿ ಧಾರವಾಡ BRTS ಇನ್ನೂ ಅದರಲ್ಲಿ ಹಲವಾರು ತೊಂದರೆಗಳದಾವೆ, ಅದನ್ನು ಸರಿಪಡಿಸುವಂಥ ಕೆಲಸ ಹುಬ್ಳಿ ಧಾರವಾಡ ಶಹರಕ್ಕೆ ಮಾಡ್ತೀನಿ. ಯಾಕಂದ್ರೆ ಧಾರವಾಡ ಹುಬ್ಳಿ ಇವತ್ತು ವಿದ್ಯಾಕಾಶಿ ಅಂತೇಳಿ ಭಾಳ ಪ್ರಸಿದ್ಧವಾದಂಥದ್ದು. ಹುಬ್ಬಳ್ಳಿ ಧಾರವಾಡಕ್ಕೆ ಹಲವಾರು ಸಂಸ್ಥೆಗಳಂತಂದು ಇನ್ನು ಶಿಕ್ಷಣ ರಂಗದಲ್ಲಿ ಒಂದು ಹೊಸ ತಿರುವನ್ನ ಇಲ್ಲಿ ಮೂಡಿಸುವಂಥ ಕೆಲಸ ಇವತ್ತು ನಾನು ಮಾಡ್ತೇನೆ ಅನ್ನೋಂಥದ್ದು ಕೂಡ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಜೋಶಿ ಅವರು ಇವತ್ತು ಮೋದಿ ಹೆಸರಿನಲ್ಲಿ ಓಟ್ ಕೇಳ್ತಾ ಇದ್ದಾರೆ ಜನ. ನೀವು ನಿಮ್ಮ ನಾಯಕನ ಅಂದ್ರೆ ರಾಹುಲ್ ಗಾಂಧಿ ಅವರ ಹೆಸರಿನಲ್ಲಿ ಓಟ್ ಕೇಳೋದಕ್ಕೆ ಯಾಕೆ ಹೆದರ್ತೀರಾ? ರಾಹುಲ್ ಗಾಂಧಿ ಅವ್ರನ್ನ ಹೋಗಿ ಮೋದಿ ಅವ್ರದಕ್ಕಿಂತ ಏನು ಕಮ್ಮಿ ಇಲ್ಲ. ರಾಹುಲ್ ಗಾಂಧಿ ಅವರು ಕೂಡ ಪ್ರಜ್ಞಾವಂತರದಾರ, ಸಾಕಷ್ಟು ವಿಚಾರವಂತರದಾರ. ಇವ್ರನ್ನೆಲ್ಲ ಸುಮ್ಮನೆ ಅವ್ರನ್ನ ಟಿಂಗಲ್ ಮಾಡುವಂಥದ್ದು, ಆಮೇಲೆ ಏನೇನೋ ಹೇಳ್ಕೊಳ್ಳೋದು ಅವ್ರ ಬಗ್ಗೆ ಯಾರು ಮಾಡ್ತಾರಿಂದ. ಇವತ್ತು ಮೋದಿಯವ್ರ ಕಾರ್ಯಕ್ರಮ ನಡೆದಂಥ ಟೈಮ್ನಾಗ ಒಂದು ಅಬ್ಸರ್ವ್ ಮಾಡ್ರಿ ನೀವು, ಪರ್ಟಿಕ್ಯುಲರ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಜನ ಕೂತಿದ್ದಾರೆ, ಈ ಪಾಯಿಂಟಲ್ಲೇ ಮೋದಿ ಅಂತ ಓದಿರ್ಬೇಕು, ಈ ಪಾಯಿಂಟಲ್ಲೇ ಓದಿರ್ಬೇಕು ಮೋದಿ ಇವ್ರು ಮುಗಿದ ತಕ್ಷಣ. ಇದು ಟೋಟಲಿ ಒಂದು ಮಾಡಿ ಇವೆಂಟ್ ಮ್ಯಾನೇಜ್ಮೆಂಟ್ ಇದ್ದಂಗೆ ಇರ್ತಿದ್ದಿಲ್ಲ. ಕಾಂಗ್ರೆಸ್ ಜೊತೆಗೆ ಹಲವಾರು ಪಕ್ಷಗಳು ಮಹಾಗಠಬಂಧನ್ ಮಾಡ್ಕೊಂಡಿದ್ದೀರಿ. ಮಹಾಗಠಬಂಧನ್ಗೆ ಜಯ ಆದರೆ ಈ ಬಾರಿ ಪ್ರಧಾನಿ ಯಾರು? ಸರ್, ಇದು ಮ್ಯಾಲೆ ಯಾಕಂದ್ರೆ ಇವ್ರು ಮಹಾಗಠಬಂಧನ ಆದ ನಂತರ ಗಠಬಂಧನ ಲೀಡರ್ಗಳು ಅದಾರ, ಅವರೆಲ್ಲರೂ ಕೂಡ ಡಿಸೈಡ್ ಮಾಡ್ಬೇಕಾಗತ್ತೆ. ಇದಕ್ಕೆ ನಾ ಭಾಳ ಸಣ್ಣವ ಈ ವಿಚಾರದಲ್ಲಿ, ಈ ವಿಷಯಕ್ಕೆ ಉತ್ತರ ಕೊಡುವಂಥ ನಾ ಭಾಳ ಸಣ್ಣವಾಕೇನೆ. ಇದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ರಾಹುಲ್ ಗಾಂಧಿ ಅವರು ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತ ನಿರ್ವಹಿಸಿಲ್ಲ, ಸಚಿವ ಸ್ಥಾನವನ್ನು ನಿಭಾಯಿಸಿಲ್ಲ, ಅಲ್ಲದೆ ಅವರಿಗೆ ಸರಿಯಾಗಿ ಮಾತನಾಡಕ್ಕೆ ಬರೋದಿಲ್ಲ ಅನ್ನೋ ಒಂದು ಆರೋಪ ಕೂಡ ಇದೆ. ಇವೆಲ್ಲ ಆರೋಪ ಇದೆ. ದೇಶದ ಆಡಳಿತವನ್ನ ಅವರು ಪ್ರಧಾನಿಯಾಗಿ ನಿರ್ವಹಿಸ್ತಾರಾ ಅನ್ನೋ? ನೋ ಡೌಟ್. ರಾಹುಲ್ ಗಾಂಧಿ ಅವ್ರಿಗೆ ಇನ್ನೂ ಅವ್ರಿಗೆ ನಾ ಹಂಗಿರಬೇಕು ಈ ಥರ ಇರಬೇಕು ಅನ್ನೋಂಥದ್ದಿಲ್ಲ. ಇವತ್ತು ಒಂದೇ ಕಂಪ್ಯಾರಿಸನ್ ಯಾವ ಮನುಷ್ಯ
ತನ್ನತ್ತವನ್ನೋದು ಬಿಟ್ಟು ಕೆಲಸ ಮಾಡ್ತಿರ್ತಾರಲ್ಲ, ರಾಹುಲ್ ಗಾಂಧಿ ಅವರು ಯಾವತ್ತು ಅವ್ರ ಬಟ್ಟೆ ನೋಡ್ರಿ ಹೆಂಗೆ ಯಾವ ಥರ ಇರುತ್ತೆ, ಬಟ್ಟೆಗಳು ನೋಡ್ರಿ. ನಾವಿನ್ನು ಇಷ್ಟು ಸ್ಟಾರ್ಚ್ ಹಾಕೊಂಡ್ರೆ ಬೆಳೆ ಇರಬೇಕು ಅಂತೀವಿ, ಒಂದು ದಿವಸ ಅವ್ರು ಸ್ಟಾರ್ಚ್ ಹಾಕಿದ್ದು ನೋಡಿಲ್ಲ. ಇವತ್ತು ಮೋದಿಯವರ ಬಟ್ಟೆ ನೋಡ್ರಿ ಹೆಂಗಿರ್ತಾವ, ಒಂದೊಂದು ಜಾಕೆಟ್ 10-15 ಕೋಟಿ ಇರ್ತಾವೆ. ಇದು ಕಂಪ್ಯಾರಿಸನ್ ಅಲ್ಲ. ಯಾವತ್ತೂ ಬಡವರ ಪರ ಇದ್ದಂಥವ್ರು ಒಂಥರ, ಇರ್ಲಾರ್ದ ಇದ್ದಂಥದ್ದು ಒಂಥರ. ಇದು ಎರಡೂ ಕಂಪ್ಯಾರಿಸನ್ ಮಾಡುವಂಥ ವ್ಯವಸ್ಥೆ ಇರ್ತಾವೆ. ಅವತ್ತು ಯಾವತ್ತೂ ಬಡವರ ಪರ ಇದ್ದೇ ಇರ್ತಾರೆ. ಈ ದೇಶಕ್ಕಾಗಿ ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ ಅನ್ನೋಂಥ ಭರವಸೆ. ಜೊತೆಗೆ ಒಂದು ನನಗೆ ಇನ್ಸಿಡೆಂಟ್ಗಳು ನೆನಪಾದ್ರೆ, ಅಮ್ಮ ಇಂದಿರಾ ಗಾಂಧಿ ಅವ್ರನ್ನ ಕಣ್ಣು ಮುಂದೆ ಕಳ್ಕೊಂಡಿದ್ದು ನೋಡಿದ್ರು. ತಂದೆಯನ್ನ ಆ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆಯನ್ನ ರಾಜೀವ್ ಗಾಂಧಿ ಅವ್ರನ್ನ ಕಳ್ಕೊಂಡಿದ್ದ ದಿನಗಳನ್ನ ನೋಡಿದ್ರು. ಬಟ್ ಇಂಥ ಕಣ್ಣಿಂದ ಇಂಥ ಘಟನೆಗಳನ್ನ ನೋಡಿ ಆದರೂ ದಾಟಿ ಅದನ್ನು ಮೀರಿ ಬಂದು ಇವತ್ತು ರಾಹುಲ್ ಗಾಂಧಿ ಈ ಮಟ್ಟಿಗೆ ಬಂದ್ಬಿಟ್ಟಾರಲ್ಲ, ದಟ್ಸ್ ಗ್ರೇಟ್. ಕಳಸಾ ಬಂಡೂರಿ ಮಹದಾಯಿ ಹೋರಾಟದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ನೀವು ಮಾಡಿಲ್ಲ. ನೋ ಡೌಟ್ ಅವ್ರ ಜೊತೆ ನಾವು ಯಾವ ಎಫರ್ಟ್ ಹಾಕೋ ಅವ್ರು ಯಾವುದೋ ಕಳಸಾ ಬಂಡೂರಿ ಹೋರಾಟಗಾರರು ನಮ್ಮನ್ನು ಎಲ್ಲಿ ಕರೆದ್ರು ಕೂಡ ನಾವು ಒಂದು ಸಲನೂ ಮಿಸ್ ಮಾಡಿಲ್ಲ, ಅವ್ರಿಗೆ ಮಿಸ್ಗೈಡು ಮಾಡಿಲ್ಲ. ನಾವು ತಪ್ಪಿಲ್ಲ, ನಾವು ಯಾವತ್ತೂ ತಪ್ಪಿಲ್ಲ. ನಮ್ಮ ಪ್ರಯತ್ನ ಪ್ರಾಮಾಣಿಕವಂತ ಪ್ರಯತ್ನ ಮಾಡಿದ್ವಿ. ಅವತ್ತು ಕೇಂದ್ರ ಸರ್ಕಾರ ಕೈಯಲ್ಲಿತ್ತು, ಕೇಂದ್ರ ಸರ್ಕಾರಕ್ಕೆ ಹೋಗಿ ಮುಟ್ಸುವಂಥ ಕೆಲಸ ಮಾಡಿದ್ವಿ. ನಮ್ಮ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಇದ್ದಂಥ ಟೈಮ್ನಲ್ಲಿ ಹಲವಾರು ಪತ್ರಗಳು ಬರೋದು ಕೂಡ, ಆ ಪತ್ರಕ್ಕೆ ರಿಪ್ಲೈ ಕೂಡ ಇರ್ತಿರ್ಲಿಲ್ಲ. ರಿಪ್ಲೈನೂ ಇಲ್ಲ ನಮ್ಗೊಂದ್ಸಲನು, ಪತ್ರಕ್ಕೆ ರಿಪ್ಲೈ ಬಂದಿಲ್ಲ. ನಮ್ಮ ಮುಖ್ಯಮಂತ್ರಿಗಳ ಒಂದು ಪತ್ರಕ್ಕೆ ರಿಪ್ಲೈ ಕೂಡ ಕೊಡದಂಥ ವ್ಯವಸ್ಥೆ ನಾವು ನೋಡಿವಿ. ಅಲ್ಲ, ಅವಾಗ ನ್ಯಾಯಾಧಿಕರಣ ತೀರ್ಪಂತೂ ಮಾತುಕತೆ ಮಾಡ್ಕೊಳ್ಳಿ, ನೀವು ಮಾತುಕತೆ ಮೂಲಕ ಬಗೆಹರಿಸ್ಕೊಂಡ್ರು. ಸಿದ್ದರಾಮಯ್ಯ ಅವರು ಮಾತಾಡ್ಲಿಲ್ಲ ಸರ್. ಸಿದ್ದರಾಮಯ್ಯನವ್ರು ಎಲ್ಲಿ ಕರೆದ್ರು ಹೋಗಕ್ಕೆ ರೆಡಿಯಾಗಿ ಕೂತಿದ್ರು. ಗೋವಾದಲ್ಲಿರುವಂಥ ಮುಖ್ಯಮಂತ್ರಿ ಯಾರಿದ್ರು? ಬಿಜೆಪಿ ಮುಖ್ಯಮಂತ್ರಿಗಳಿದ್ರು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಬಿಜೆಪಿ ಇದ್ರು. ನಾವು ಸರ್ವ ಪಕ್ಷದ ಸಭೆಗಳನ್ನು ಕರೆದೇವು ಸಾಕಷ್ಟಲ್ಲ. ಈ ಥರ ತೀರ್ಪು ಕೊಟ್ರ ನೀವು ಇದನ್ನ ಇನಿಷಿಯೇಟ್ ತಗೋರಿ, ನಿಮ್ಮ ಮುಖ್ಯಮಂತ್ರಿಗಳಲ್ಲಿ ಹೇಳ್ರಿ, ನೀವು ಎಲ್ಲಿ ಕರೆದ್ರು ಗೋವಾಕ್ಕೆ ಕರೆದ್ರೆ ನಾ ಗೋವಾಕ್ಕೆ ಬರ್ತೀನಿ, ನೀವು ಮಹಾರಾಷ್ಟ್ರಕ್ಕೆ ಕರೆದ್ರೆ ಮಹಾರಾಷ್ಟ್ರಕ್ಕೆ ಬರ್ತೀನಿ ಅಂದ್ರು. ಆತು, ಮಹಾರಾಷ್ಟ್ರಕ್ಕೆ ಹೋಗೋಣ ಅಂತ ಒಂದ್ಸಲ ಡಿಸೈಡ್ ಮಾಡಿದ್ರು. ಮತ್ತು ನಾವು ಹೋಗ್ಬೇಕಂತ ಈವನ್ ಎಲ್ಲರೂ ಟಿಕೆಟ್ ಬುಕ್ ಆಗಿದ್ದು, ಎಲ್ಲರೂ ಹೋಗಕ್ಕೆ ರೆಡಿ ಇದ್ವಿ. ಬಟ್ ಆ ಹಂತದಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಗೋವಾ ಮುಖ್ಯಮಂತ್ರಿ ನಾ ಬರಂಗಿಲ್ಲ ಅಂದರು. ನಂತರ ಒಂದ್ಸಲ ಇಲೆಕ್ಷನ್ ಸಮೀಪ ಬಂತು. ಆ ಮೂಮೆಂಟಲ್ಲಿ ನಮ್ಮ ಇಲ್ಲೇ ಹುಬ್ಳಿ ನೆಹರು ಮೈದಾನದಲ್ಲಿ ಯಡಿಯೂರಪ್ಪನವರು ಒಂದು ಪತ್ರನ ಓದಿಬಿಟ್ರು. ಪತ್ರನ ಓದಿದ್ರು ಅವತ್ತಿನ ಟೈಮ್ ಯಡಿಯೂರಪ್ಪನವರು. ಆ ಪತ್ರ ಓದಂಥ ಟೈಮ್ನಲ್ಲಿ ಏನು ಗೋವಾ ಮುಖ್ಯಮಂತ್ರಿ ಪರ್ಮಿಷನ್ ಕೊಟ್ಟರು ಅನ್ನುವಂಥ ಪತ್ರ ಓದಿದ್ರು. ನಾವ್ಯಾರ ಪತ್ರ ಓದಕ್ಕೆ ಹೇಳಿದ್ವಿ, ಅದನ್ನು ಅವರ ಓದಿದ್ರು. ಆ ಪತ್ರಕ್ಕೆ ಏನು ವ್ಯಾಲ್ಯೂ ಇತ್ತು? ಕಡೆಗೆ ಅದನ್ನು ಕೇಳಿದ್ರೆ ಗೋವಾ ಮುಖ್ಯಮಂತ್ರಿ ನಾ ಕೊಟ್ಟೇ ಇಲ್ಲ ಪತ್ರ ಅಂತಂದ್ರು. ಇಂಥ ವ್ಯವಸ್ಥೆ ನಾವು ಎಷ್ಟೋ ಸಲ ಇದೇ ಪ್ರಹ್ಲಾದ್ ಜೋಶಿ ಅವ್ರನ್ನ ಸರ್ವಪಕ್ಷ ಸಭೆ, ಪ್ರಥಮ ಸರ್ವಪಕ್ಷ ಸಭೆ ಕರೆದಂಥ ಟೈಮಲ್ಲಿ ಎಲ್ಲ ರೈತ ಮುಖಂಡರು ಜೊತೆಗೆ ಎಲ್ಲ ಪಕ್ಷದ ಮುಖಂಡರು, ಹಲವಾರು ಸ್ವಾಮೀಜಿಗಳು ಇದ್ದಂಥ ಟೈಮಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು, ನೀವು ಮೊದಲ ಕಾಂಗ್ರೆಸ್ನವ್ರು ಒಪ್ಪಿಸ್ರಿ, ಆಮೇಲೆ ನಾವು ನಮ್ಮ BJP ಅವ್ರ ಜೊತೆ ಮಾತಾಡ್ತೇವೆ. ನಾವೇನಂದ್ವಿ, ಅಲ್ಲಿ ಇದ್ದಂಥವ್ರು ಕರೀರಿ, ನಾವು ಹೆಂಗೆ ಸರ್ವಪಕ್ಷ ಸಭೆ ಕರೆದೀವಿ, ಯಾವುದೋ ಒಂದು ರಾಜ್ಯದಲ್ಲಿ ನಿರ್ಣಯ ಆಗ್ಬೇಕಾರೆ ಇನ್ನೊಬ್ಬರನ್ನ ಒಪ್ಪಿಸಿ ಕರೆಯುವಂಥದ್ದಲ್ಲ. ಯಾವತ್ತು ಒಂದು ಪಕ್ಷದ ಸಭೆ ಕರಿಬೇಕು. ಅವ್ರೇನು ಡಿಸಿಷನ್ ತೊಗೊಂತಾರೆ ತೊಗೊಳ್ಳಿ. ಅವ್ರು ಅಕಸ್ಮಾತ್ ತೊಗೊಂತಾರಂದ್ರೆ ಕಾಂಗ್ರೆಸ್ನವ್ರು ನಾವೆಲ್ಲರೂ ಬೇಡ ಸೈಲೆಂಟ್ ಆಗ್ರಿ ಅಂತ ಹೇಳುವಂಥ ವ್ಯವಸ್ಥೆ ಮಾಡೋದು ನಾವು ಪ್ಲ್ಯಾನ್ ಮಾಡಿದ್ವಿ. ಬಟ್ ಯಾವತ್ತೂ ಅದಕ್ಕೆ ಹೊಂದಾಣಿಕೆ ಇಲ್ಲ. ಆಮೇಲೆ ದರ್ವೊಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಥ ವಿಚಾರಗಳನ್ನ ಹೇಳಿದ್ರು ಅವರು, ಹಲವಾರು ವಿಚಾರಗಳನ್ನು. ಇದನ್ನು ನೋಡಿದಾಗ ಏನು ಅವತ್ತಿಲ್ಲಿ ಬೆಂಗಳೂರೊಳಗೆ ಮಾತಾಡಿದ್ರು ಪ್ರಹ್ಲಾದ್ ಜೋಶಿ ಅವರು, ಸೇಮ್ ಮೋದಿಯವ್ರ ಬಾಯಿಂದ ಕೂಡ ಬಂದಂಥದ್ದು. ಇದು ನಮ್ಮನೆ ಎಲ್ಲರಿಗೂ ಈ ಮೋದಿಯವ್ರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಕೂಡ ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ರಂತ ನಮ್ಮ ಇಡೀ ಜಿಲ್ಲೆಯಲ್ಲಿರುವಂಥ ಎಲ್ಲ ಮುಖಂಡರುಗಳಿಗೂ, ರೈತ ಮುಖಂಡರುಗಳಿಗೂ ಇದು ಜಾಹಿರಿರ್ತಿತ್ತು. ನಾವೇನು ಮುಚ್ಚಿಟ್ಕೊಳ್ಳೋಂಥ ಪ್ರಶ್ನೆನಿಲ್ಲ. ಈ ಮಹದಾಯಿ ವಿಷಯದಲ್ಲಿ ಪೂರ್ಣ ಹಾಳು ಮಾಡಿದ್ದೆ ಪ್ರಹ್ಲಾದ್ ಜೋಶಿ ಅವರು. ಹಾಗಾದ್ರೆ ಮಹದಾಯಿ ವಿಚಾರದಲ್ಲಿ ನಿಮ್ಮ ನಿಲುವು ಏನು? ಹಾಗಾದ್ರೆ ಯಾಕೆಂದ್ರೆ ಮಹದಾಯಿ ಏನಿದೆ ಸರ್, ನಮ್ಮ ಹೃದಯದಂಗೆ ಇವತ್ತು ನಮ್ಮ ಭಾಗದ ಹಲವಾರು ಮಂದಿ ರೈತರಿಗೆ ನೀರಾವರಿ ಯೋಜನೆ ಆಗಬೇಕಿತ್ತು. ಬಟ್ ಹುಬ್ಳಿ ಧಾರವಾಡ ಸಿಟಿ ಸಾಕಷ್ಟು ಪ್ರಮಾಣದಿಂದ ಬೆಳೀತು. ಜೊತೆಗೆ ಹಳ್ಳಿಗಳಿಗೆ ಮಲ್ಟಿ ವಿಲೇಜ್ ಸ್ಕೀಮಲ್ಲಿ ಸಾಕಷ್ಟು ಕುಡಿ ನೀರಿನ ಯೋಜನೆಗಳನ್ನ ಕೊಟ್ವಿ ನಾವು. ಬಟ್ ಅಲ್ಲಿ ನೀರಿನ ಪ್ರಮಾಣ, ರೈತರಿಗೆ ಹೋಗುವಂಥ ಪ್ರಮಾಣ ಕಮ್ಮಿ ಹಾಕೊಂತೋದು. ಯಾಕಂದ್ರೆ ಇಷ್ಟೆಲ್ಲ ಹಳ್ಳಿಗಳಿಗೆ ಕೊಟ್ಟಂಥ ಟೈಮಲ್ಲಿ 100% ನಮ್ಮ ನೀರಿನ ನಾವು 1 year ಸ್ಟೋರೇಜ್ ಇಟ್ಕೊಂಡೆ ನಾವು ಅವ್ರಿಗೆ ನೀರು ಕೊಡ್ಬೇಕಾಗತ್ತೆ. ಅಂಥ ವ್ಯವಸ್ಥೆಯಲ್ಲಿ ರೈತರಿಗೆ ನೀರು ಬಿಡುವಂಥ ಪ್ರಮಾಣ ಕಮ್ಮಿ ಆಯ್ತು. ಮಹದಾಯಿ ಬಂದರೆ ನಮ್ಮ ರೈತರಿಗೆ ನೀರಾವರಿ ಆಗುವಂಥ ವ್ಯವಸ್ಥೆಗೆ ನೀರಾವರಿ ಆಗುತ್ತೆ, ಬಟ್ ಕುಡಿ ನೀರಿನ ವ್ಯವಸ್ಥೆಗೆ ಕುಡಿ ನೀರಾಗುತ್ತೆ. ಇದನ್ನೆರಡೂ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ನ್ಯಾಯಾಧಿಕರಣ ತೀರ್ಪಂತೂ ನೀರು ಹಂಚಿಕೆ ಆಯಿತು. ಈಗ ನಿಮ್ಮದೇ ಮೈತ್ರಿ ಸರ್ಕಾರ ಇದೆ 6 ತಿಂಗಳಿಂದ, ಇನ್ನು ಕಾಮಗಾರಿ ಶುರುವಾಗಿಲ್ಲ. ಕಾಮಗಾರಿ ಅಂದ್ರೆ ಇನ್ನೂ ಅವ್ರು ಅಪ್ರೂವಲ್ ಕೊಟ್ಟಿಲ್ಲ ಡೆಲ್ಲಿಯಿಂದ. ಏನು ಇವತ್ತು ಕೊಟ್ಟರು, ಅಪ್ರೂವಲ್ ಕೊಡಬೇಕಿತ್ತು ಸೆಂಟ್ರಲಿಂದ.
ಈಗ ಜನಕ್ಕೆ ಏನಾಗಿದೆ ಅಂದ್ರೆ ಈ ಮಹದಾಯಿ, ಕಳಸಾ ಬಂಡೂರಿ, ಈ ನೀರಾವರಿ ಯೋಜನೆಗಳು ಏನಿರುತ್ತೆ ಇದು ರಾಜಕಾರಣಿಗಳಿಗೆ ಓಟಿಗೆ ಒಂದು ಕಾರಣ ಬೇಕು. ಇದರಿಂದ ಓಟ್ ಗಳಿಸುವಂತದ್ದು ಯಾವುದೂ ಇಲ್ಲ. ಮದ ಇಟ್ಕೊಂಡು ಏನ್ ರಾಜಕೀಯ ಮಾಡೋದೈತಿ? ನೀರಿನ ವಿಷಯದಾಗ ರಾಜಕಾರಣ ಮಾಡೋದಂತೂ ಅಷ್ಟು ಸಣ್ಣತನಕ್ಕೆ ಹೋಗುವಂತ ವ್ಯಕ್ತಿತ್ವ ನಮ್ಮ ಯಾರು ಇಲ್ಲ. ನೀರಿನ ವಿಷಯದಲ್ಲಿ ರಾಜಕಾರಣ ಮಾಡಿ, ಯಾಕಂದ್ರೆ ನೀರಿನ ಇಂಪಾರ್ಟೆನ್ಸ್ ಏನಿದೆ ಅಂದ್ರೆ ಈ ಪ್ರಾಣಿ, ಪಕ್ಷಿ, ಗುಬ್ಬಿ ಒಂದು ಯಾವುದೋ ಕೂಡ ಎಲ್ಲರಿಗೂ ನೀರು ಬೇಕು. ನೀರಿನ ವಿಷಯದಾಗ ರಾಜಕಾರಣ ಮಾಡೋದಂದ್ರೆ ದೊಡ್ಡ ಅತಿ ಮೂರ್ಖತನದ ಪರಮಾವಧಿ ಇದಷ್ಟೇ. ಯಾವುದೋ ನೀರಿನ ವ್ಯವಸ್ಥೆಯಲ್ಲಿ ರಾಜಕಾರಣ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಭಾಗಕ್ಕೆ ನೀರು ಬರಬೇಕು, ನಮ್ಮ ಡಿಮಾಂಡ್ ಇದೆ, ಅದ್ರ ಪರ ಏನ್ ನಾವು ಸಹಾಯ ಮಾಡೋಕ್ಕಾಗತ್ತೆ? ನಮ್ಮ ಭಾಗದ ಜಲ ಮತ್ತು ನೆಲದ ವಿಚಾರ ಬಂದಂತ ಟೈಮ್ನಲ್ಲಿ, ಭಾಷೆ ವಿಚಾರ ಬಂದಂತ ಟೈಮ್ ನಾವೆಲ್ಲರೂ ಒಂದಾಗಲೇಬೇಕು. ಇದರಲ್ಲಿ ಪಕ್ಷ ಪಾರ್ಟಿಗಳು ಸೆಕೆಂಡ್ರಿ. ಇವತ್ತು ನಾವೆಲ್ಲರೂ ಒಂದಾಗಿ ಅದನ್ನು ಉಳಿಸುವಂತ ಕೆಲಸ, ಜೊತೆಗೆ ಅದು ಯಾವ ರೀತಿ ಸರಳೀಕರಣ ಆಗುತ್ತೆ ಅದು ಮಾಡುವಂತ ಕೆಲಸ ನಾವೆಲ್ಲರೂ ಕೂಡ ಮಾಡ್ಬೇಕಾಗುತ್ತೆ. ಯೋಗೀಶ್ ಗೌಡ ಹತ್ಯೆ ಪ್ರಕರಣ ನಿಮ್ ಬುಡಕ್ಕೆ ಹೇಗ್ ಬಂತು ಅಂತ ಬಿಜೆಪಿ ಅವರು ಇದೆ, ಪ್ರಹ್ಲಾದ್ ಜೋಶಿ ಅವರು ಹುಟ್ಟಾಕಿದ್ದನ್ನ ಬೇರೆ ಅಲ್ಲ. ಅವತ್ತಿನ ಟೈಮ್ನಲ್ಲಿ ಕೂಡ ನಾನು FIR ಇದ್ದು ಯಾವ ಚಾರ್ಜ್ ಶೀಟ್ ಅಲ್ಲಿ ಇದ್ನು, ಇವತ್ತು ಸಾಕ್ಷಿಗಳು ಅಷ್ಟು ಮುಗಿದೋಗ್ಯಾವು. ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. MLA ಎಲೆಕ್ಷನ್ ಆಯ್ತು ಅಂದ್ರೆ ಇದನ್ನ MLA ಎಲೆಕ್ಷನ್ ಪೂರ್ವದಲ್ಲಿ ತಂದ್ರು. MLA ಎಲೆಕ್ಷನ್ ನಡೆದಂತ ಟೈಮಲ್ಲಿ ಇಂಥದ್ದು ಯಾವ್ದೋ ಒಂದು ಕೇಸ್ ಹಾಕಿದ್ರು ಅವತ್ತು ಕೂಡ. ಇವತ್ತು ಅವ್ರು ಯಾರು ಕೇಸ್ ಹಾಕಿದಾರಲ್ಲ, ದಿನನಿತ್ಯ ಟಿವಿಲಿ ಯಾರು ಹಿಂದಿರ್ತಾರೆ ನೋಡಿ, ಅವರು ಪ್ರಹ್ಲಾದ್ ಜೋಶಿ ಅವ್ರು ಹಿಂದೆ ಇರ್ತಾರೆ ದಿನ. ಅವರು ಇದೇನಾದ್ರೂ ಈ ಬಾರಿ ನಿಮ್ ಚುನಾವಣೆ ಮೇಲೆ ಎಲ್ಲಿ ಎಫೆಕ್ಟ್ ಸರ್ ಯಾವ್ದ್ರಲ್ಲಿ ಇದ್ರಲ್ಲ, ಜನ ಏನಿಗೆ ಅರ್ಥ ಆಗಲ್ಲ. ಜನರಿಗೂ ಇವ್ರು ಮಾಡುವಂತ ಕೆಲಸ ಏನ್ ಮಾಡ್ತಾರ ಅಂತ ಅರ್ಥ ಆಗಲ್ಲ. ಇಂಥ ಚುನಾವಣೆಯಲ್ಲಿ ಎಲ್ಲಿಂದ ಬರುತ್ತೆ? ಆ ಚುನಾವಣೆಯಿಂದ ಈ ಚುನಾವಣೆ ಮಟ್ಟಿಗೂ ಅದ್ರ ಏನು ಸುದ್ದಿಲ್ಲ, ಇವತ್ತಿನ ಮಟ್ಟ ಸುದ್ದಿಲ್ಲ. ಈ ಚುನಾವಣೆ ಬಂದ ತಕ್ಷಣ ಇಂಥದ್ದೇನೋ ಒಂದು ಎತ್ತುವಂತ ಕೆಲಸ. ಈಗ ಈ ಧಾರವಾಡ ಕಟ್ಟಡ ಕುಸಿತ ಪ್ರಕರಣದಲ್ಲೂ ಕೂಡ ನಿಮ್ ಹೆಸರು ತಳಕ್ ಹಾಕುಂಟು 100%. ನೋಡಿ, ಅದು ನನ್ನ ಮಿಸಸ್ ತಂದೆ ಕೂಡ ಅದರಲ್ಲಿ ಒಬ್ರು ಪಾರ್ಟ್ನರ್. ಹೌದು. ನಾನು ಕನ್ಫ್ಯೂಸ್ ಆಗಿದ್ದೆ. ಅದಕ್ಕೆ ನನಗೆ ಇನಿಷಿಯಲ್ ಏನೂ ಗೊತ್ತಿಲ್ಲ ಆ ಬಿಲ್ಡಿಂಗ್ ಬಗ್ಗೆ. ಆಮೇಲೆ ನನ್ನ ಮಿಸಸ್ ತಂದೆ ಅದರಲ್ಲಿ ಪಾರ್ಟ್ನರ್. 4 ಮಂದಿ ಇದ್ರೆ 4 ಮಂದಿನೂ ಬಿಜೆಪಿ ಅವರಲ್ಲ. ಅರವಿಂದ್ ಬೆಲ್ಲದನ ಚಿಕ್ಕಮ್ಮನ ಮಗ ಅದಾನ, ಇನ್ನೊಬ್ಬ ಬಿಜೆಪಿ ತಾಲೂಕಾ ಅಧ್ಯಕ್ಷ ಅದಾನ, 5 ಮಂದಿ ಬಿಜೆಪಿ ಅದಾರ. ಹೆಸರು ವಿನಯ್ ಕುಲಕರ್ಣಿ. ಚುನಾವಣೆ ಬಂದ್ರೆ ವಿನಯ್ ಕುಲಕರ್ಣಿ ಎಲ್ಲದಕ್ಕೂ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಬೇರೆ ಏನು ಬೇಕಲ್ಲ. ಇದೇ ಷಡ್ಯಂತರ. ನನ್ನ ಪಾಲಿಗಂತರೂ ಪ್ರಹ್ಲಾದ್ ಜೋಶಿ ಒಂದ್ ನಮೂನಿ ಕೊಂಡಿ ಮಂಚಾನ ಅಂತೇನು ಬಸವಣ್ಣವ್ರ ಕಾಲದಾಗಿದ್ರು, ಕೊಂಡಿ ಮಂಚಾನ ಇದ್ದಂಗೆ ನಮ್ಮ ಪಾಲಿಗೆ ಎಲ್ಲರಿಗೂ. ಇಲ್ಲಿ ನಾಟ್ ಓನ್ಲಿ ಇನ್ ಕಾಂಗ್ರೆಸ್ ಪಾರ್ಟಿ, ಬಿಜೆಪಿ ಸತಿ ಯಡಿಯೂರಪ್ಪನವ್ರು ಮುಗಿಸ್ದವ್ರು ಯಾರು? ಇದೇ ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪನವ್ರು ಮುಗಿಸ್ದವ್ರು ಕೂಡ. ಪಾಪ ಅವ್ರಿಗೆ ಯಡಿಯೂರಪ್ಪನವ್ರು ಏನೋ ತಿಳ್ಕೊಂಡ್ರು, ಯಡಿಯೂರಪ್ಪನವ್ರು ಕೂಡ ಮುಗಿಸ್ತಂತ 100% ಪ್ರಹ್ಲಾದ್ ಜೋಶಿನ ಮುಗಿಸಿದ್ದು. ಇವ್ರಕಿನ್ನ ರಾಜೇಂದ್ರ ಗೋಖಲೆ ಅಂತಿದ್ರು ನಮ್ಮ ಭಾಗದಲ್ಲಿ. ಇಡೀ ಉತ್ತರ ಕರ್ನಾಟಕದ ಒಂದು ನಮೂನಿ ಚೀಫ್ ಇದ್ದಂಗಿದ್ರು ಅವ್ರು, ಇಡೀ ಉತ್ತರ ಕರ್ನಾಟಕದಲ್ಲಿ. ಅವ್ರನ್ನ ಮುಗಿಸೋದಕ್ಕೂ ಅವತ್ತಿನ ಟೈಮ್ನಲ್ಲೇ ಷಡ್ಯಂತ್ರಗಳು ಇದ್ದವ್ರು. ಅನಂತ್ ಕುಮಾರ್ ಅವ್ರು ಇವ್ರನ್ನ ಕೈ ಹಿಡಿದ್ರು, ಇವ್ರಿಗೆ MP ಟಿಕೆಟ್ ಕೊಡಿಸಿದ್ರು. 3 ಬಾರಿ MP ಆಗ್ಬೇಕಾದ್ರೆ ಇವತ್ತು ಅನಂತ್ ಕುಮಾರ್ ಅವ್ರ ಆಶೀರ್ವಾದ ಆದಂತವ್ರು ಇವತ್ತು ಪ್ರಹ್ಲಾದ್ ಜೋಶಿ ಅವರು. 100% ಅನಂತ್ ಕುಮಾರ್ ಅವರೇ ಇವತ್ತು ಪ್ರಹ್ಲಾದ್ ಜೋಶಿ ಅಂತ ಏನಾರ ತೋರಿಸಿ ಎಷ್ಟು ಬ್ರ್ಯಾಂಡ್ ಆಗಿದ್ರು ಅನಂತ್ ಕುಮಾರ್ ಅವರಿಂದ ಆಗಿದ್ರು. ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಹೋರಾಟದಲ್ಲಿ ಮುಂಚೂಣಿ ವಹಿಸ್ತಿದ್ರಿ. ಕಳೆದ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಏನು ವಿವಾದ ಆಯಿತು ಎಲ್ಲ ಗೊತ್ತಿದೆ. ಅದಾದ ನಂತರ ಈಗ ಇತ್ತೀಚೆಗೆ ವೀರಶೈವ ಮಠಾಧೀಶರನ್ನು ಭೇಟಿ ಮಾಡ್ತಾ ಇದ್ರಿ. ಜಾತ್ರೆ ನೋಡ್ರಿ, ನಮ್ಮ ಜಾತ್ರೆ ಇತ್ತು. ನಾ ಯಾರನ್ನೂ ಭೇಟಿ ಆಗ್ಬಾರ್ದು ಅನ್ನೋಂಥ ವ್ಯವಸ್ಥೆ ಏನಿಲ್ಲ. ನಂಗೆ ಭೇಟಿ ಆಗ್ಬಾರ್ದು, ಅವ್ರನ್ನ ಭೇಟಿ ಆಗ್ಬಾರ್ದು, ನನಗೇನು ಪರಿಚಯ ಇಲ್ಲ ಅಂತಿಲ್ಲ. ನನಗೆ ಅತಿ ಪರಿಚಯ ಇದ್ದಂತ ಸ್ವಾಮಿಗಳು ನನಗೇನು ಪರಿಚಯ ಇಲ್ಲ ಅಂತಲ್ಲ. ನಾ ಚಿಕ್ಕವನಿದ್ದಾಗ ನಂಗೆ ಪರಿಚಯ ಅದಾರ. ಓಕೆ, ಅಂದ್ರೆ ಈ ಹೋರಾಟವನ್ನು ನೀವು ತಾತ್ಕಾಲಿಕವಾಗಿ ಕೈ ಬಿಟ್ರ ಅಥವಾ? ಕೈ ನೋಡ್ರಿ, ಕೈ ಬಿಡುದು ತಾತ್ಕಾಲಿಕವಲ್ಲ. ಯಾಕಂದ್ರೆ ಏನಿದೆ, ಹೋರಾಟಕ್ಕೆ ಇದಕ್ಕೆ ಯಾವುದೂ ಸಂಬಂಧ ಇಲ್ಲ. ನಮ್ಮ ಸ್ವಾಮಿಗಳು ಅವ್ರೇ ನಮ್ಮ ಸ್ವಾಮಿಗಳು. ಆಮೇಲೆ ನಮ್ಮ ಮನೆ ವಿಷಯ ಇದ್ದಂಗ. ಪ್ರತ್ಯೇಕ ಧರ್ಮ ವಿಚಾರದಲ್ಲಿ ನಿಮ್ಮ ನಿಲುವೇನ್ ಹಾಗಾದ್ರೆ? ಈಗ ನಿಲ್ಲು ತಗೊಳ್ಳೋಂತ ಪ್ರಶ್ನೆ ಏನಿಲ್ಲ. ಈಗ ಎಲ್ಲರ ಮುಂದೆ ಅದೇನು ಕೋರ್ಟ್ನಲ್ಲಿದೆ. ಈಗ ನಮ್ಮಲ್ಲಿ ಇಲ್ಲಿಂದ ನಾವು ರಾಜ್ಯ ಸರ್ಕಾರದಿಂದ ಹೋಗಿದೆ, ಮುಂದೆ ಕೇಂದ್ರ ಸರ್ಕಾರ ಮೇಲಿದೆ. ಕೇಂದ್ರ ಸರ್ಕಾರದ ಏನಾಗತ್ತೆ ನೋಡೋಣ. ಈಗ ಕೆಲವರಿಗೆ ನಿಮ್ಮ ಪಕ್ಷದಲ್ಲಿ ನಿಮ್ಮ ಮೇಲೇನೆ ಅಸಮಾಧಾನ ಇದೆ. ಪಕ್ಷದಲ್ಲಿ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಲೀಡರ್ ನಾನೇನಲ್ಲ. ಜಿಲ್ಲೆ ರಾಜ್ಯ ಮಟ್ಟದೊಳಗೆ ನಾನು ಅಂತ ಪರಿ ನಾ ಯಾವ ಲೀಡರ್ಶಿಪ್ ಅಲ್ಲಿಯೋ ಅಥವಾ ಇದರಲ್ಲಿ ಇರಲ್ಲ. ನನ್ ಕೂಡ ಅಸಮಾಧಾನ ಇರುವಂತ ಪ್ರಶ್ನೆ ಅದಕ್ಕೆ ಬರುತ್ತೆ. ನಾ ಇನ್ನೊಬ್ಬರಿಗೆ ಯಾರಿಗಾರೋ ಅವ್ರು ಕೆಟ್ಟದ್ದು ಬಯಸಿ ಕೆಟ್ಟದ್ದು ಏನಾದ್ರು ಮಾಡಿದ್ರೆ ನನ್ನ ಮ್ಯಾಗ ಅಸಮಾಧಾನ ಇರ್ಬೇಕು. ನಾ ಮಟ್ಟಿಗೆ ಹೋಗುವಂತವಲ್ಲ. ಈಗ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಆಯಿತು, ಸಂಕಲ್ಪ ಪತ್ರ. ರೈತರ ಹೆಸರನ್ನ ತಗೊಂಡಿದ್ದಾರೆ ಅಂತ ಕೇಳಿದ್ದೀನಿ. ಇನ್ನೊಂದೇನು ರಾಮಂದೇನೋ ಒಂದು ಹೆಸರು ತಗೊಂಡು ಇದು ಮಾಡಿದ್ದಾರೆ. ಬಟ್ ಹಿಂದೂ ಕೂಡ ಅವ್ರು ರಾಮ ಮಂದಿರ, ಯಾಕಂದ್ರೆ ಅವ್ರು ಪೂರ ಅಧಿಕಾರದಾಗಿದ್ದಂಥ ಟೈಮ್ ರಾಮ ಮಂದಿರ ಕಟ್ಟಬೋದಿತ್ತು. ಮುಸ್ಲಿಂ ಬಾಂಧವರು ಕೂಡ ಅದಕ್ಕೆ ಯಾರು ವಿರೋಧ ಮಾಡಲಿಲ್ಲ. ರಾಮ ಮಂದಿರ ಕಟ್ಟೋದಕ್ಕೆ ಅವ್ರು ಕೂಡ ವಿರೋಧ ಇರಲಿಲ್ಲ. ಆದರೆ 5 ವರ್ಷ ಅಧಿಕಾರ ಇದ್ದಾಗ ಕೂಡ ರಾಮ ಮಂದಿರ ಕಟ್ಟಲಿ. ಇಂಥ ಇಶ್ಯೂಸ್ ಏನದಲ್ಲ, ಇವನ್ ಜೀವಂತವಾಗಿಡೋದಕ್ಕೆ ಮಾತ್ರ ಇಶ್ಯೂಗಳನ್ನು ಇಟ್ಕೊಂಡ್ರ. ಓಕೆ, ಈಗ ಮೈತ್ರಿ ಸರ್ಕಾರ ಇದೆ ರಾಜ್ಯದಲ್ಲಿ.
28ರಲ್ಲಿ ಕಾಂಗ್ರೆಸ್ ಎಷ್ಟು ಸ್ಥಾನ ಗೆಲ್ಲಬಹುದು? ಅಬೌವ್ 18 JDS 18 ಸ್ಥಾನಕ್ಕಿಂತ ಜಾಸ್ತಿ ಈ ಸಲ ಕಾಂಗ್ರೆಸ್ JDS ಕೂಡಿಗೆ. ಈ ಬಾರಿ 543ರಲ್ಲಿ ಎಷ್ಟು ಬರಬಹುದಂತೀರಿ? ನಾವು ಈ ಸಲ ನನಗಾಗ್ಲಿ ದೇಶಾದ್ಯಂತ ಅವ್ರ ಮೆಜಾರಿಟಿ ಆಗೋದಂತೂ ಇಂಪಾಸಿಬಲ್. ಯು ಪಿ ಸಂಪೂರ್ಣವಾಗಿ ಉಲ್ಟಾ ರಿವರ್ಸ್ ಇದೆ. ಯು ಪಿಯಲ್ಲಿ ಭಾಳ ಕಡೆ ಈ ಸಲ ಅವ್ರಿಗೆ ಒಳ್ಳೆ ಇದಿಲ್ಲ. ಯಾಕಂದ್ರೆ ಆಗಲೇ ನಾವು ಲಾಸ್ಟ್ ಟೈಮ್ ನೋಡಿದಂಥ ರಾಜಸ್ಥಾನ್ ರಿಸಲ್ಟ್ ಆಗಲಿ, ಹಲವಾರು 5 ರಾಜ್ಯದಲ್ಲಿ ಅವ್ರ ರಿಸಲ್ಟ್ ಅನ್ನು ನೋಡಿದಂಥ ಟೈಮ್ನಲ್ಲಿ ಕೂಡ ಭಾಳ ಬದಲಾವಣೆ ಕಾಣ್ತಿತ್ತು. ಗುಜರಾತ್ ಅಲ್ಲಿ ಕೂಡ ಅವ್ರ ಫೇವರ್ ಆಗಿಲ್ಲ. ಗುಜರಾತ್ ಟೋಟಲಿ ಆಂಟಿ ಇರುವಂತದ್ದು ನಾವು ಕಾಣಕತ್ತೀವಿ. ಓಕೆ, ಈಗ ರಾಹುಲ್ ಗಾಂಧಿ ಅವರಿಗಿಂತ ಪ್ರಿಯಾಂಕಾ ಗಾಂಧಿ ಅವರ ಮೇಲೇನೆ ಎಲ್ರಿಗೂ ಹೆಚ್ಚಿನ ಅಭಿಮಾನ ಇರುವಂತದ್ದು. ಪ್ರಿಯಾಂಕಾ ಗಾಂಧಿ ಅವರು ಕೂಡ ಇವತ್ತು ಸಹಜವಾಗಿ ಅವ್ರ ಫೇಸ್ ರೀಡಿಂಗ್ ನೋಡಿದಂಥ ಟೈಮ್ಲಿ ಇಂದಿರಾ ಗಾಂಧಿ ಕಂಡಂಗೆ ಕಾಣ್ತಾರ ಅನ್ನುವಂಥ ಭಾವನೆ ಏನು ಜನರಲ್ಲಿ ಬಂದಿದ್ದಲ್ಲ, ಅದರಿಂದ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇದ್ದಾರೆ. ಬಟ್ ಒಳ್ಳೆ ಮಾತುಗಾರದಾರ ಅವರು ಕೂಡ ಭಾಳ ಸಾಫ್ಟಾಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಕಡೆ ಇವತ್ತು ಎಲ್ಲಿ ಹೋದಲ್ಲಿ ಕೂಡ ಅವ್ರಿಗೆ ಪಬ್ಲಿಕ್ ಕೂಡ ಅವ್ರದಿಂದ ಜಾಸ್ತಿ ಇದೆ. ಇಬ್ಬರನ್ನ ಜೊತೆ ಸೇರಿಸಿ ಪಕ್ಷ ಕಟ್ಟುವಂಥ ಕೆಲಸ ನಾವು ಮಾಡ್ತೀವಿ. ಈಗ ಈ ಕ್ಷೇತ್ರದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕೈಗಾರಿಕೆ ಇಲ್ಲ, ನಿರುದ್ಯೋಗ ಸಮಸ್ಯೆ ಇದೆ. ನೀವು ಗೆದ್ರೆ ಇದನ್ನೆಲ್ಲ ಪರಿಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಪರಿಹಾರ ಕಂಡುಕೊಳ್ಳುತ್ತೆ ಸರ್? ಇದರಿಂದ ನಾವು ಬದಲಾವಣೆ ಮಾಡಲೇಬೇಕು. ಯಾಕಂದ್ರೆ ಈ ಭಾಗದಲ್ಲಿ ಇರುವಂಥ ಯುವಕರ ಬಗ್ಗೆ ಅಂತೂ, ವಿಶೇಷವಾಗಿ ಯುವಕರ ಬಗ್ಗೆ ನಿರುದ್ಯೋಗ ಸಮಸ್ಯೆ ಭಾಳ ದೊಡ್ಡ ಸಮಸ್ಯೆ ನಮ್ಮ ಭಾಗದಲ್ಲಿದೆ. ಯಾಕಂದ್ರೆ ಈ ನಾವು 2 ವರ್ಷದಿಂದ ನಾವು ನೋಡುವಂಥ ಟೈಮ್, 2-3 ವರ್ಷದಿಂದ ಇಂಜಿನಿಯರಿಂಗ್ ಆದ ಬಿ ಗ್ರಾಜುಯೇಟ್ಸ್ ಇವತ್ತು ಯಾರು ಅತಿ ಸಣ್ಣ ಸ್ಯಾಲ್ರಿ ಕೂಡ ಅವ್ರನ್ನ ಕರ್ಕೊಳ್ಳುವಂಥ ಪರಿಸ್ಥಿತಿ ಇಲ್ಲ. ಬಿ ಗ್ರಾಜುಯೇಟ್ಗಳು ಪೊಲೀಸ್ ಕಾನ್ಸ್ಟೇಬಲ್ ಆದಂಥವ್ರು ನೋಡ್ತೀವಿ, ಪಿ ಡಿ ಒಗಳು ನೋಡ್ತೀವಿ. ಎಷ್ಟೋ ಮಂದಿ ಬಿ ಗ್ರಾಜುಯೇಟ್ಗಳನ್ನ ನಮ್ಮ ಪಿ ಡಿ ಒ ಪಂಚಾಯತಿ ಪಿ ಡಿ ಒಸ್ ಆಗ್ಯಾರ, ಪೊಲೀಸ್ ಕಾನ್ಸ್ಟೇಬಲ್ ಆಗ್ಯಾರ. ಇವತ್ತು ಇಂಥ ಪರಿಸ್ಥಿತಿ ಆಮೇಲೆ ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಇಂಜಿನಿಯರಿಂಗ್ ಕಾಲೇಜುಗಳು ಬಂದಾಗೋದು, ಆಮೇಲೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಡ್ಮಿಷನ್ಸ್ ಇಲ್ಲ. ಇಂಥ ಪರಿಸ್ಥಿತಿ ಯಾಕೆ ನಿರ್ಮಾಣ ಆತ ಅನ್ನುವಂಥದ್ದು ಕೂಡ ನಮ್ಮ ದೇಶದಲ್ಲಿ ಬೇಕಲ್ಲ. ಇಷ್ಟೊತ್ತು ನಮ್ಮ ಜೊತೆಗೆ ಸಾಕಷ್ಟು ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡ್ರಿ. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ತಮಗೆ ಪವರ್ ಟಿವಿ ಥ್ಯಾಂಕ್ ಯು ಸರ್. ಇದು ಇವತ್ತಿನ ಪವರ್ ಪಂಚ್. ಮುಂದಿನ ಪವರ್ ಪಂಚ್ನಲ್ಲಿ ಮತ್ತೊಬ್ಬ ನಾಯಕನೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.